ನಮಸ್ಕಾರ ಸ್ನೇಹಿತರೆ, ಎಲ್ಲ SR TV ಕನ್ನಡ ಚಾನೆಲ್ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಅಮಾವಾಸ್ಯೆಗೆ ಎಲ್ಲರೂ ಕೂಡ ತಪ್ಪದೇ ಕೇಳಬೇಕಾಗಿರುವಂಥ ಒಂದು ಕಥೆಯನ್ನ ಹೇಳ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೀದೇ ಒಂದು ಲೈಕ್ ಕೊಡಿ. ಸ್ನೇಹಿತರೆ, ಒಂದು ರಾಜ್ಯದಲ್ಲಿ ರಾಜ ರಾಣಿ ಇದ್ರು. ಅವರಿಗೆ 2 ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳಿದ್ರು. ಹೆಣ್ಣು ಮಕ್ಕಳಲ್ಲಿ ಒಬ್ಬಳ ಹೆಸರು ಅಮಾವಾಸ್ಯೆ, ಇನ್ನೊಬ್ಬಳ ಹೆಸರು ಹುಣ್ಣಿಮೆ. ಈ ಹುಣ್ಣಿಮೆಗೆ ದೇವರಂದ್ರೆ ಭಕ್ತಿ ಜಾಸ್ತಿ. ಯಾವಾಗ್ಲೂ ಕೂಡ ದೇವರ ಪೂಜೆ, ಗೋಪೂಜೆ ಮಾಡಿಕೊಂಡು ಭಕ್ತಿಯಿಂದ ಇರ್ತಿದ್ಲು. ಆದ್ರೆ ಅಮಾವಾಸ್ಯೆ ಹುಣ್ಣಿಮೆಗೆ ಟೋಟಲ್ ಆಪೋಸಿಟ್. ದೇವರಂದ್ರೆ ಇಷ್ಟ ಇರಲಿಲ್ಲ. ದೇವರಿಂದ ಯಾವಾಗ್ಲೂ ಕೂಡ ದೂರ ಇರ್ತಿದ್ಲು. ಇಬ್ಬರ ಗುಣ ಬೇರೆ ಆದ್ರೂ ಕೂಡ ಒಬ್ಬರಂದ್ರೆ ಒಬ್ಬರಿಗೆ ಪಂಚಪ್ರಾಣ. ಆದ್ರೆ ರಾಜಾರಾಣಿ ವಿಷಯಕ್ಕೆ ಬಂದ್ರೆ ಅವರಿಗೆ ಹುಣ್ಣಿಮೆ ಅಂದ್ರೆ ಅಷ್ಟೊಂದು ಇಷ್ಟ ಇಲ್ಲ. 2 ಗಂಡು ಮಕ್ಕಳು ಹಾಗೂ ಅಮಾವಾಸ್ಯೆ ಅಂದ್ರೆ ತುಂಬಾ ಪ್ರೀತಿ. ದಿನಗಳು ಕಳೀತು. ಮಕ್ಕಳೆಲ್ಲ ಬೆಳೆದು ದೊಡ್ಡವರಾದ್ರು. ರಾಜ 2 ಗಂಡು ಮಕ್ಕಳಿಗೆ ಮದುವೆ ಮಾಡ್ದ. ಅದೇ ರೀತಿ 2 ಹೆಣ್ಣು ಮಕ್ಕಳಿಗೂ ಕೂಡ ಮದುವೆ ಮಾಡೋಕೆ ತೀರ್ಮಾನಿಸ್ಕೊಂಡ. ಆಗ ರಾಣಿ, ಪ್ರಭು, ಹುಣ್ಣಿಮೆ ಯಾವಾಗ್ಲೂ ಕೂಡ ಪೂಜೆ, ವ್ರತ, ಗೋಸೇವೆ ಅಂತ ಏನೋ ಒಂದು ದೇವ್ರ ಕೆಲಸ ಮಾಡ್ಕೊಂಡಿರ್ತಾಳೆ. ಒಂದು ವೇಳೆ ಅವಳಿಗೆ ಶ್ರೀಮಂತ ಕುಟುಂಬದಿಂದ ಸಂಬಂಧ ತಂದ್ರೆ ಈ ಎಲ್ಲಾ ಕೆಲಸ ಅವಳು ಮಾಡೋಕೆ ಸಾಧ್ಯ ಆಗಲ್ಲ. ಅವಳು ಇಷ್ಟಪಟ್ಟಂತೆ ಬದುಕಬೇಕು ಅಂದ್ರೆ ನಾವು ಬಡ ಕುಟುಂಬದಿಂದಾನೇ ಅವಳಿಗೆ ಗಂಡು ಹುಡುಕಬೇಕು. ಆದ್ರೆ ಅಮಾವಾಸ್ಯೆ ಕೆಲಸ ಮಾಡೋಕೆ ಹೆಚ್ಚಾಗಿ ಇಷ್ಟಪಡಲ್ಲ. ದೇವರ ಮೇಲೆ ಅವಳಿಗೆ ಭಕ್ತಿ ಕೂಡ ಅಷ್ಟೊಂದಿಲ್ಲ. ಹಾಗಾಗಿ ಅವಳಿಗೆ ಯಾರಾದ್ರೂ ರಾಜಕುಮಾರನನ್ನ ಹುಡುಕೋಣ ಅಂತ ಹೇಳಿದ್ಲು. ರಾಜ ಅದೇ ರೀತಿ ಒಬ್ಬ ಬಡ ಹುಡುಗನನ್ನ ಹುಣ್ಣಿಮೆಗೆ, ಒಬ್ಬ ಯುವರಾಜನನ್ನ ಅಮಾವಾಸ್ಯೆಗೆ ಹುಡುಕ್ತ. ರಾಜಾರಾಣಿ ಇಬ್ರು ಕೂಡ ಈ ಹುಣ್ಣಿಮೆ ಯಾವಾಗ್ಲೂ ದೇವ್ರು ದೇವ್ರು ಅಂತ ಹೇಳ್ತಾನೆ ಇರ್ತಾಳೆ. ಈಗ ಬಡ ಕುಟುಂಬದಲ್ಲಿ ಹೋದ್ಮೇಲೆ ದೇವ್ರವಳನ್ನ ಯಾವ ರೀತಿ ಕಾಪಾಡ್ತಾರೋ ನಾವು ನೋಡೋಣ. ಆಗ ಅವಳು ದೇವರ ಮೇಲೆ ಭಕ್ತಿ ಬಿಟ್ಟು ನಾವೇ ಹೆಚ್ಚು ಅಂತ ಹೇಳ್ದಂತ ದಿನ ಅವಳಿಗೆ ನಾವು ಸಹಾಯ ಮಾಡೋಣ ಅಂತ ಮಾತಾಡ್ಕೊಂಡ್ರು. ರಾಜ 2 ಹೆಣ್ಣು ಮಕ್ಕಳಿಗೂ ಕೂಡ ಆಡಂಬರವಾಗಿ ಮದುವೆ ಮಾಡ್ದ. ತಾಯಿ ಮನೆಯಿಂದ ಬೇಕಾದಷ್ಟು ಬೆಲೆ ಬಾಳುವ ಸಂಪತ್ತನ್ನು ಅಮಾವಾಸ್ಯೆಗೆ ಕೊಟ್ಟ. ಆದ್ರೆ ಹುಣ್ಣಿಮೆಗೆ ಮಾತ್ರ ನಯಾ ಪೈಸೆನೂ ಕೊಡ್ಲಿಲ್ಲ. ಅಣ್ಣಂದ್ರು 2 ತಂಗೀರ್ನ ಕೂಡ ಮುದ್ದಾಗೆ ನೋಡ್ಕೋತಾ ಇದ್ರು. ಆದ್ರೆ ಅಮಾವಾಸ್ಯೆ ಯಾವಾಗ್ಲೂ ಕೂಡ ದರ್ಬಾರು ಮಾಡ್ತಾನೆ ಇದ್ಲು. ಆದ್ರೆ ಹುಣ್ಣಿಮೆ ಮಾತ್ರ ಅತ್ತಿಗೆಗಳನ್ನ ಕೂಡ ತಾಯಿ ರೀತಿ ನೋಡ್ತಾ ಇದ್ಲು. ಅಮಾವಾಸ್ಯೆ ಹಾಗೂ ಹುಣ್ಣಿಮೆ 2 ಗಂಡನ ಮನೆಗೆ ಹೋದ್ರು. ಒಂದು ದಿನ ಅಮಾವಾಸ್ಯೆ ಅವಳ ಅತ್ತೆ ಮಾವಂದ್ರ ಬಲವಂತದ ಮೇರೆಗೆ ಶಿವನ ಹರಿಕಥೆಯನ್ನ ಮನೆಯಲ್ಲಿ ಏರ್ಪಾಟು ಮಾಡಿದ್ಲು. ಊರಲ್ಲಿರೋ ಎಲ್ರಿಗೂ ಕೂಡ ಆಹ್ವಾನ ಕಳಿಸ್ಕೊಟ್ಲು. ಆದ್ರೆ ಹುಣ್ಣಿಮೆಗೆ ಮಾತ್ರ ಕಳಿಸಿಲ್ಲ. ತಾಯಿ ಮನೆಯಲ್ಲಿ ಅಕ್ಕ ತಂಗಿ 2 ಕೂಡ ಪ್ರೀತಿಯಿಂದಾನೇ ಇದ್ರು. ಆದ್ರೆ ಮದುವೆ ಆದ್ಮೇಲೆ ಅಮಾವಾಸ್ಯೆಗೆ ಶ್ರೀಮಂತರು ಬಡವರು ಅನ್ನೋ ಭೇದ ಭಾವ ಶುರುವಾಯ್ತು. ಹಾಗಾಗಿ ಹುಣ್ಣಿಮೆಯನ್ನ ದೂರ ಇಟ್ಟಿದ್ಲು. ಆ ಊರಲ್ಲಿ ಕೆಲವು ಹೆಂಗಸರು ಹುಣ್ಣಿಮೆ ಮನೆಗೋಗಿ ಅಮಾವಾಸ್ಯೆ ಮನೆಯಲ್ಲಿ ಹೊತ್ತು ಹರಿಕತೆ ಇದೆ, ಬಾ ಹೋಗೋಣ ಅಂತ ಕರೆದ್ರು. ಅದಕ್ಕೆ ಹುಣ್ಣಿಮೆ, ನನ್ನನ್ನವಳು ಕರ್ದಿಲ್ಲ, ಯಾವ ರೀತಿ ನಾನು ಬರೋದು ಅಂತ ಕೇಳಿದ್ಲು. ಅದಕ್ಕೆ ಆ ಹೆಂಗಸರು, ದೇವರ ಕತೆ ಕೇಳೋಕೆ ಆಹ್ವಾನ ಏನಕ್ಕೆ ಬೇಕು, ಬಾ ಹೋಗೋಣ ಅಂತ ಕರೆದ್ರು. ಸರಿ ಅಂತ ಹೇಳಿ ಹುಣ್ಣಿಮೆ ಕೂಡ ಅಮಾವಾಸ್ಯೆ ಮನೆಗೆ ಹೋದ್ಲು. ಆದ್ರೆ ಅಮಾವಾಸ್ಯೆ ಹುಣ್ಣಿಮೆಗೆ ಸ್ವಲ್ಪ ಕೂಡ ಮರ್ಯಾದೆ ಕೊಟ್ಟಿಲ್ಲ. ಕರೀದೇ ಇದ್ರು ಯಾಕೆ ಬಂದೆ, ನಿನ್ನ ದರಿದ್ರನ ನನಗೂ ಕೂಡ ತಂದಿಡ್ತೀಯ, ಹೇಗೋ ಬಂದಿದ್ಯಾ, ಸುಮ್ನೆ ಮಾತಾಡ್ದಿರೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಹರಿಕತೆ ಆದ್ಮೇಲೆ ಎದ್ದೋಗು ಅಂತ ಹೇಳಿದ್ಲು. ಹರಿಕತೆ ಮುಗೀತು. ಅಮಾವಾಸ್ಯೆ ಎಲ್ರಿಗೂ ಕೂಡ ಪ್ರಸಾದ ಕೊಟ್ಲು. ಆದ್ರೆ ಹುಣ್ಣಿಮೆಗೆ ಮಾತ್ರ ಕೊಟ್ಟಿಲ್ಲ. ಇದರಿಂದ ಹುಣ್ಣಿಮೆ ಕಣ್ಣೀರಾಗ್ತಾ ಬರಿಗೈಯಲ್ಲಿ ಮನೆಗೆ ಹೋದ್ರೆ ಗಂಡ ಮಕ್ಕಳಿಗೆ ಏನ್ ಹೇಳೋದು, ಅಣ್ಣನ ಮನೆಗಾದ್ರೂ ಹೋಗಿ ಏನಾದ್ರೂ ತಿಂಡಿ ತಗೊಂಡು ಮಕ್ಕಳಿಗೆ ಕೊಡೋಣ ಅನ್ಕೊಂಡು ಅಣ್ಣನ ಮನೆ ಕಡೆ ಹೊರಟ್ಲು. ದಾರಿಯಲ್ಲಿ ಒಂದು ಒಣಗೋಗಿರುವಂತ ತುಳಸಿ ಗಿಡ ಕಾಣಿಸ್ತು. ಅದರ ಮುಂದೆ ಒಂದು ಅಜ್ಜಿ ಕೂತಿದ್ಲು. ಆಕೆ ಬೇರೆ ಯಾರೂ ಅಲ್ಲ, ಸಾಕ್ಷಾತ್ ತುಳಸಿ ಮಾತೆ. ಆಕೆ ಹುಣ್ಣಿಮೆನ ಕರೆದು, ನೋಡಮ್ಮ, ಸ್ವಲ್ಪ ಈ ಗಿಡಕ್ಕೆ ನೀರಾಕಿ ಈ ಜಾಗನ ಸ್ವಚ್ಛಗೊಳಿಸಿ ಹೋಗು. ನನಗೆ ವಯಸ್ಸಾಗಿದೆ, ಇದನ್ನೆಲ್ಲ ಮಾಡೋಕ್ಕಾಗಲ್ಲ, ನನಗೆ ಕಾಲು ಬೇರೆ ವಿಪರೀತ ನೋಯ್ತಿದೆ ಅಂತ ಹೇಳಿದ್ಲು.
ಹುಣ್ಣಿಮೆ ಸರಿ ಅಂತ ಹೇಳಿ ಆ ಜಾಗನೆಲ್ಲ ಕ್ಲೀನ್ ಮಾಡಿ ತುಳಸಿ ಗಿಡಕ್ಕೆ ನೀರ್ ಹಾಕಿ ಪೂಜೆ ಮಾಡಿ ಆ ಅಜ್ಜಿ ಕಾಲು ಕೂಡ ಒತ್ತಿ ಮುಂದೆ ಹೋದ್ಲು. ದಾರಿಯಲ್ಲಿ ಒಂದು ಪಾಳು ಬಿದ್ದಿರುವಂತ ಶಿವನ ದೇವಸ್ಥಾನ ಇತ್ತು. ಅಲ್ಲಿ ಒಬ್ಬ ಸಾಧು ಕೂತಿದ್ರು. ಆ ಸಾಧು ಸಾಕ್ಷಾತ್ ಪರಮೇಶ್ವರ. ಅವರು ಹುಣ್ಣಿಮೆನ ಕರೆದು, ನೋಡಮ್ಮ, ಈ ದೇವಸ್ಥಾನಕ್ಕೆ ಆಗಾಗ ಭಕ್ತರು ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಆದ್ರೆ ಯಾರೂ ಕೂಡ ಈ ದೇವಸ್ಥಾನನ ಸ್ವಚ್ಛಗೊಳಿಸಲ್ಲ. ನಾನು ಇದೆಲ್ಲ ಮಾಡೋಣ ಅಂದ್ರೆ ನನಗೆ ವಯಸ್ಸಾಗಿದೆ. ಸ್ವಲ್ಪ ಈ ದೇವಸ್ಥಾನನ ಸ್ವಚ್ಛಗೊಳಿಸು ತಾಯಿ ಅಂತ ಕೇಳಿದ್ರು. ಹುಣ್ಣಿಮೆ ಸರಿ ಅಂತ ಹೇಳಿ ದೇವಸ್ಥಾನ ಎಲ್ಲ ಗುಡಿಸಿ ತೊಳೆದು ಶಿವಲಿಂಗಕ್ಕೆ ನೀರಿಂದ ಅಭಿಷೇಕ ಮಾಡಿ ಅಲ್ಲೇ ಇರುವಂತ ಗಿಡದಿಂದ ಹೂವ ತಂದು ಶಿವಲಿಂಗನ ಅಲಂಕಾರ ಮಾಡಿ ಅಲ್ಲಿಂದ ಮುಂದೆ ಹೋದ್ಲು. ಅಲ್ಲೊಂದು ಪಾಳು ಬಿದ್ದಿರೋ ಕಾಳಿಕಾದೇವಿ ದೇವಸ್ಥಾನ ಕಾಣಿಸ್ತು. ಅಲ್ಲಿ ಕೂಡ ಒಬ್ಳು ಅಜ್ಜಿ ಕೂತಿದ್ಲು. ಆಕೆ ಸಾಕ್ಷಾತ್ ಕಾಳಿಕಾದೇವಿ. ಆಕೆ ಹುಣ್ಣಿಮೆನ ಕರೆದು, ತಾಯಿ, ಈ ದೇವಸ್ಥಾನ ಮುಂಚೆ ಚೆನ್ನಾಗಿತ್ತು. ಎಷ್ಟೋ ಜನ ಭಕ್ತರು ಬಂದು ಹೋಗ್ತಾ ಇದ್ರು. ಆದ್ರೆ ಇತ್ತೀಚೆಗೆ ಯಾರೂ ಕೂಡ ಬರ್ತಿಲ್ಲ. ಹಾಗಾಗಿ ಈ ದೇವಸ್ಥಾನ ತುಂಬಾ ಗಲೀಜಾಗಿದೆ. ನಾನು ಈ ದೇವಸ್ಥಾನದಲ್ಲೇ ವಾಸ ಇರ್ತೀನಿ. ಇಷ್ಟೊಂದು ಕೊಳಕು ಪ್ರದೇಶದಲ್ಲಿ ಕೂತ್ಕೊಳ್ಳೋಕೆ ನನ್ನಿಂದಾಗ್ತಿಲ್ಲ. ಹೋಗ್ಲಿ, ಸ್ವಚ್ಛಗೊಳಿಸೋಣ ಅಂದ್ರೆ ನನ್ನ ವಯಸ್ಸು ಸಹಕರಿಸ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಇದನ್ನ ಸ್ವಲ್ಪ ಸ್ವಚ್ಛಗೊಳಿಸಿಕೊಡು ತಾಯಿ ಅಂತ ಕೇಳಿದ್ಲು. ಹುಣ್ಣಿಮೆ ಸರಿ ಅಂತ ಹೇಳಿ ಆ ದೇವಸ್ಥಾನ ಕೂಡ ತೊಳೆದು ಕಾಳಿಕಾದೇವಿ ವಿಗ್ರಹನ ಕೂಡ ಸ್ವಚ್ಛಗೊಳಿಸಿ ಹೂವನ್ನಿಟ್ಟು ಪೂಜೆ ಮಾಡಿ ಆ ಅಜ್ಜಿಗೆ ಒಂದೆರಡು ನಿಮಿಷ ಸೇವೆ ಮಾಡಿ ಅಲ್ಲಿಂದ ಮುಂದೆ ಹೋದ್ಲು. ದಾರಿಯಲ್ಲಿ ನದಿ ಕಾಣಿಸ್ತು. ನದಿ ದಡದಲ್ಲಿ ಒಂದು ಅಜ್ಜಿ ಕೂತಿದ್ಲು. ಆಕೆ ಸಾಕ್ಷಾತ್ ಗಂಗಾದೇವಿ. ಹುಣ್ಣಿಮೆ ಅದೇ ದಡದಲ್ಲಿ ನಿಂತ್ಕೊಂಡು ದೋಣಿಗಾಗಿ ಕಾಯ್ತಾ ಇದ್ಲು. ಅಜ್ಜಿ ಹುಣ್ಣಿಮೆನ ಕರೆದು, ನೋಡಮ್ಮ, ಇಲ್ಲಿ ತುಂಬಾ ಜನ ನದಿಯಲ್ಲಿ ಪ್ರಯಾಣಿಸೋಕೆ ಬರ್ತಾರೆ. ಅವರು ತಿಂದು ಬಿಸಾಡಿರುವಂತ ಪದಾರ್ಥಗಳೆಲ್ಲ ನದಿ ದಡದಲ್ಲಿ ಬಂದು ಸೇರಿದೆ. ಇದರಿಂದ ನದಿ ಕಲುಷಿತ ಆಗಿದೆ. ಈ ನೀರನ್ನ ಎಷ್ಟೋ ಜನ ಕುಡಿತಾರೆ. ಆದ್ರೆ ಈ ನೀರು ಅವರ ಆರೋಗ್ಯ ಹಾಳು ಮಾಡುತ್ತೆ. ಹಾಗಾಗಿ ದೋಣಿ ಬರೋದ್ರೊಳಗೆ ನಿನ್ನ ಕೈಲಾದಷ್ಟು ಇಲ್ಲಿ ಸ್ವಚ್ಛಗೊಳಿಸು ಅಂತ ಕೇಳಿದ್ಲು. ಹೇಗೋ ದೋಣಿ ಬರೋವರೆಗೂ ಕಾಯ್ಬೇಕಲ್ವಾ, ಅದ್ರೊಳಗೆ ಇದಾದ್ರೂ ಮಾಡೋಣ ಅಂತ ಹುಣ್ಣಿಮೆ ನದಿ ದಡದಲ್ಲಿರೋ ಕಸಾನೆಲ್ಲ ತೆಗೆದು ಒಂದು ಮೂಲೆಗೆ ಹಾಕಿ ಅಜ್ಜಿ ಹತ್ರ ಬೆಂಕಿ ಕಡ್ಡಿ ತಗೊಂಡು ಅದನ್ನೆಲ್ಲ ಕೂಡ ಸುಟ್ಟಾಕಿದ್ಲು. ಅಷ್ಟರೊಳಗೆ ದೋಣಿ ಬಂತು. ಆ ದೋಣಿ ಹತ್ತಿ ಅಣ್ಣನ ಮನೆಗೆ ಹೋದ್ಲು. ಅಣ್ಣ ಅತ್ತಿಗೆ ಹುಣ್ಣಿಮೆನ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಆ ರಾತ್ರಿ ಹುಣ್ಣಿಮೆ ಅವರ ಮನೆಯಲ್ಲೇ ನಿದ್ದೆ ಮಾಡಿ ಮಾರನೇ ದಿನ ಅತ್ತಿಗೆ ಕೊಟ್ಟಂತ ಹೊಸ ಸೀರೆ ತಾಂಬೂಲ ತಗೊಂಡು ಮನೆಗೆ ಹೊರಡೋಣ ಅಂತ ತಯಾರಾದ್ಲು. ಆಗ ಅತ್ತಿಗೆ ಅವಳಿಗೊಂದು ಚೀಲ ಕೊಟ್ಟು ಕಳ್ಸಿದ್ಲು. ಹುಣ್ಣಿಮೆ ಆ ಚೀಲನ ತಗೊಂಡು ದೋಣಿ ಏರಿ ದಡಕ್ಕೆ ಬಂದ್ಲು. ಅಲ್ಲಿದ್ದ ಗಂಗಾದೇವಿ ಮನೆಗೆ ತಗೊಂಡು ಹೋಗುವಂತ ಹುಣ್ಣಿಮೆಗೆ ಒಂದು ಚೀಲ ಕೊಟ್ಲು. ಅದನ್ನ ತಗೊಂಡು ಮುಂದೆ ಬಂದ್ಲು. ಕಾಳಿಕಾದೇವಿ ಕೂಡ ಒಂದು ಚೀಲ ಕೊಟ್ಲು. ಹಾಗೆ ಶಿವ, ತುಳಸಿ ದೇವಿ ಕೂಡ ಒಂದೊಂದು ಚೀಲಾನ ಕೊಟ್ರು. ಆ ಎಲ್ಲಾ ಚೀಲಗಳನ್ನ ಮನೆಗೆ ತಂದ್ಲು ಹುಣ್ಣಿಮೆ. ಮೊದಲು ಅಣ್ಣ ಅತ್ತಿಗೆ ಕೊಟ್ಟಂತ ಚೀಲಾನ ತೆಗೆದು ನೋಡಿದ್ಲು. ಅದರಲ್ಲಿ ಸ್ವಲ್ಪ ಸಿಹಿ ತಿಂಡಿಗಳು, ಹೊಸ ಬಟ್ಟೆಗಳು, ಚಿನ್ನದ ನಾಣ್ಯಗಳು ಇತ್ತು. ಅದರ ನಂತರ ಒಂದೊಂದು ಚೀಲವನ್ನ ತೆಗೆದು ನೋಡಿದ್ಲು. ಒಂದೊಂದು ಚೀಲದಲ್ಲೂ ಕೂಡ ಚಿನ್ನ, ವಜ್ರ, ವೈಡೂರ್ಯ, ಮಣಿ, ಮಾಣಿಕ್ಯಗಳು ತುಂಬಿತ್ತು. ಇದರಿಂದ ಹುಣ್ಣಿಮೆ ಜೀವನಾನೇ ಬದಲಾಯಿತು. ಅವಳ ಬಡತನ ಎಲ್ಲ ಕೂಡ ಹೊರಟೋಯ್ತು. ಇದೆಲ್ಲ ದೇವರ ಆಶೀರ್ವಾದ ಅಂತ ಅವಳಿಗೆ ಅರ್ಥ ಆಯ್ತು. ಅಮಾವಾಸ್ಯೆ ತರ ಅವಳು ಕೂಡ ಶಿವನ ಹರಿಕಥೆನ ಮನೆಯಲ್ಲಿ ಏರ್ಪಾಟು ಮಾಡಿದ್ಲು. ಅದಕ್ಕೆ ಅಮಾವಾಸ್ಯೆ ಸಮೇತ ಊರಲ್ಲಿರೋ ಎಲ್ರಿಗೂ ಕೂಡ ಆಹ್ವಾನ ಕೊಟ್ಲು. ಹುಣ್ಣಿಮೆ ಮೈ ಮೇಲಿರೋ ಒಡವೆಗಳು, ಅವಳ ಶ್ರೀಮಂತಿಕೆ ನೋಡಿ ಅಮಾವಾಸ್ಯೆಗೆ ಅಸೂಯೆ ಶುರುವಾಯ್ತು. ನಿನಗೆ ಇದೆಲ್ಲ ಯಾವ ರೀತಿ ಬಂತು ಅಂತ ಹುಣ್ಣಿಮೆನ ಕೇಳಿದ್ಲು. ಆಗ ಹುಣ್ಣಿಮೆ, ನಾನು ಅಣ್ಣನ ಮನೆಗೆ ಹೊರಟಿರೋವಾಗ ದಾರಿಯಲ್ಲಿ 4 ವೃದ್ಧರು ಕೂತಿದ್ರು. ಅವರೇ ನನಗೆ ಇದೆಲ್ಲ ಕೊಟ್ರು ಅಂತ ಹೇಳಿದ್ಲು. ಅಮಾವಾಸ್ಯೆ ಅಸೂಯೆಯಿಂದ ಅಲ್ಲಿಂದ ಎದ್ದು ಅಣ್ಣನ ಮನೆಗೆ ಹೋದ್ಲು. ದಾರಿಯಲ್ಲಿ ತುಳಸಿ ಗಿಡದ ಮುಂದೆ ಅಜ್ಜಿ ಕಾಣಿಸಿದ್ಲು. ಆಕೆ ಅಮಾವಾಸ್ಯೆನ ಕರೆದು ಗಿಡಕ್ಕೆ ನೀರ್ ಹಾಕಿ ಸ್ವಲ್ಪ ಕಾಲು ಒತ್ತುವಂತೆ ಹೇಳಿದ್ಲು. ಅದಕ್ಕೆ ಅಮಾವಾಸ್ಯೆ, ಹೇ ಮುದುಕಿ, ನಾನು ಮಹಾರಾಣಿ, ನಿನಗೆ ಸೇವೆ ಮಾಡೋ ಗ್ರಾಚಾರ ನನಗೇನು ಅಂತ ಹೇಳಿ ಅಲ್ಲಿಂದ ಮುಂದೆ ಹೋದ್ಲು. ದಾರಿಯಲ್ಲಿ ಶಿವನ ದೇವಸ್ಥಾನ ಕಾಣಿಸ್ತು. ಅಲ್ಲಿ ಕೂತಿದ್ದ ಸಾಧು ಅಮಾವಾಸ್ಯೆನ ಕರೆದು ದೇವಸ್ಥಾನನ ಶುಭ್ರಪಡಿಸೋಕೆ ಹೇಳಿದ್ರು. ಆದ್ರೆ ಅಮಾವಾಸ್ಯೆ, ನನ್ನ ಕೈಲಿ ಆಗಲ್ಲ,
ಬೇಕಂದ್ರೆ ನೀನೇ ಮಾಡ್ಕೋ ಅಂತ ಹೇಳಿ ಅಲ್ಲಿಂದ ಮುಂದೆ ಹೋದ್ಲು. ದಾರಿಯಲ್ಲಿ ಕಾಳಿಕಾದೇವಿ ದೇವಸ್ಥಾನ ಸಿಕ್ತು. ಅಜ್ಜಿ ದೇವಸ್ಥಾನ ಶುಭ್ರಪಡಿಸೋಕೆ ಅಮಾವಾಸ್ಯೆಗೆ ಹೇಳಿದ್ಲು. ಆದ್ರೆ ಅಮಾವಾಸ್ಯೆ ನನ್ನ ಕೈಯಲ್ಲಿ ಆಗಲ್ಲ ಅಂತ ಹೇಳಿ ಮುಂದೆ ಹೊರಟೋದ್ಲು. ಅದೇ ರೀತಿ ನದಿ ದಡದಲ್ಲಿ ಗಂಗಾದೇವಿಗೂ ಅದೇ ಉತ್ತರ ಕೊಟ್ಲು. ದೋಣಿ ಹತ್ತಿ ಅಣ್ಣನ ಮನೆಗೆ ಹೋದ್ಲು. ಮೊದಲೇ ಅಣ್ಣ ಅತ್ತಿಗೆಗೆ ಅಮಾವಾಸ್ಯೆ ಅಂದ್ರೆ ಇಷ್ಟ ಇಲ್ಲ. ಅವರು ಹೋಗು ಅಂದ್ರೂ ಕೂಡ ಅಮಾವಾಸ್ಯೆ ಆ ರಾತ್ರಿ ಇಡೀ ಅಲ್ಲೇ ನಿದ್ದೆ ಮಾಡಿ ಬೆಳಗ್ಗೆ ಅತ್ತಿಗೆನ ಹುಣ್ಣಿಮೆಗೆ ಕೊಟ್ಟಂತ ಚೀಲಾನೇ ನನಗೂ ಕೊಡು ಅಂತ ಕೇಳಿದ್ಲು. ನೀನು ಮನೆಗೋದಾಗ ಚೀಲ ಮನೆಯಲ್ಲಿರುತ್ತೆ ಅಂದ್ಲು ಅತ್ತಿಗೆ. ಸರಿ ಅಂತ ನದಿ ದಡದಲ್ಲಿರೋ ಅಜ್ಜಿ ಹತ್ರ ಬಂದು ಚೀಲ ಕೊಡು ಅಂತ ಕೇಳಿದ್ಲು. ಮನೆಗೋಗು ಚೀಲ ಇರುತ್ತೆ ಅಂದ್ಲು ಅಜ್ಜಿ. ಅಲ್ಲಿಂದ ಅದೇ ರೀತಿ ಕಾಳಿಕಾದೇವಿ, ಶಿವ, ತುಳಸಿ ಮಾತೆ ಎಲ್ಲರತ್ರನೂ ಚೀಲ ಕೇಳಿದ್ಲು ಅಮಾವಾಸ್ಯೆ. ಎಲ್ರೂ ಕೂಡ ಚೀಲ ಮನೇಲಿರುತ್ತೆ ಹೋಗು ಅಂದ್ರು. ಮನೆಗೆ ಬಂದು ನೋಡಿದ್ಲು. 5 ಚೀಲಗಳಿತ್ತು. ನಾನು ಹುಣ್ಣಿಮೆಗಿಂತ ಆಡಂಬರವಾಗಿ ಬದುಕಬಹುದು ಅನ್ಕೊಂಡು ಒಂದೊಂದು ಚೀಲನ ತೆಗೆದ್ಲು. ಒಂದು ಚೀಲದಲ್ಲಿ ಹಾವುಗಳು, ಒಂದು ಚೀಲದಲ್ಲಿ ಚೇಳುಗಳು, ಒಂದು ಚೀಲದಲ್ಲಿ ಕಲ್ಲುಗಳು, ಒಂದು ಚೀಲದಲ್ಲಿ ಜರಿಗಳು ಹಾಗೂ ಒಂದು ಚೀಲದಲ್ಲಿ ಕಪ್ಪೆಗಳಿತ್ತು. ಅಮಾವಾಸ್ಯೆ ಕೂಗಾಡಿ ಮನೆ ಒಳಗೆ ಓಡೋದ್ಲು. ಆದ್ರೆ ಅವಳ ಮನೆ ಒಳಗಡೆ ಇದ್ದಂತ ಯಾವ ವಸ್ತು ಕೂಡ ಕಾಣಿಸ್ಲಿಲ್ಲ. ಅವಳ ಚಿನ್ನ, ಬೆಳ್ಳಿ, ಆಭರಣಗಳು, ಬೆಲೆ ಬಾಳುವಂತ ವಸ್ತುಗಳು ಎಲ್ಲ ಕೂಡ ಮಾಯ ಆಗಿತ್ತು. ಅಮಾವಾಸ್ಯೆ ಭಯದಿಂದ ಹುಣ್ಣಿಮೆ ಮನೆಗೆ ಓಡಿ ಬಂದು ನಡೆದದ್ದು ಹೇಳಿದ್ಲು. ಆಗ ಹುಣ್ಣಿಮೆ, ನೋಡಮ್ಮ, ನಿನಗೆ ದಾರಿಯಲ್ಲಿ ಕಾಣಿಸ್ತವರು ಸಾಕ್ಷಾತ್ ತುಳಸಿ ಮಾತೆ, ಪರಮೇಶ್ವರ, ಕಾಳಿಕಾದೇವಿ ಹಾಗೂ ಗಂಗಾದೇವಿ. ನೀನವರನ್ನ ಅವಮಾನ ಮಾಡಿದ್ದಕ್ಕೆ ನಿನಗೆ ಈ ಗತಿ ಬಂತು. ಈಗಲಾದ್ರೂ ದೇವರನ್ನ ನಂಬು. ಪ್ರತಿದಿನ ಶಿವನ ಜಪ ಮಾಡು. ಬಡವರಿಗೆ ಸಹಾಯ ಮಾಡು. ವೃದ್ಧರಿಗೆ ಸೇವೆ ಮಾಡು. ಅಸೂಯೆ ಬಿಟ್ಟು ಬಿಡು. ತಾರತಮ್ಯ ಮಾಡಬೇಡ. ಆಗ ಮತ್ತೆ ಮೊದಲಿನಂತೆ ನಿನ್ನ ಜೀವನ ಬದಲಾಗುತ್ತದೆ ಅಂತ ಹೇಳಿದ್ಲು. ಅಂದಿನಿಂದ ಅಮಾವಾಸ್ಯೆ ಕೂಡ ಹುಣ್ಣಿಮೆ ಹೇಳಿದಂತೆ ನಡ್ಕೊಂಡು ಮತ್ತೆ ಪೂರ್ವ ವೈಭವನ ಗಳಿಸಿಕೊಂಡ್ಲು. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಹೆಚ್ಚಿನ ಉತ್ತಮ ಕಥೆಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.